ಸಿಎಂ ಕುರ್ಚಿಯ ಫೈಟ್ ರಾಜ್ಯ ರಾಜಕೀಯದಲ್ಲಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆಯಾ ಎನ್ನುವಂತಹ ಕುತೂಹಲಕಾರಿ ಅಂಶವೊಂದು ಬೆಳಕಿಗೆ ಬಂದಿದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ ಸಿಎಂ ಕುರ್ಚಿ ಫೈಟ್. ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿಯಾಗಿ ಡಿಕೆಶಿ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ವರಿಷ್ಠರ ಮುಂದೆ ಪಟ್ಟಕ್ಕಾಗಿ ಹಕ್ಕು ಮಂಡಿಸಿದಂತಹ ಡಿಕೆ. ಕನಕಪುರ ಬಂಡೆ ದೆಹಲಿ ದಂಡಯಾತ್ರೆ ಸಕ್ಸಸ್ ಆಯ್ತಾ? ಹಾಗಾದ್ರೆ ಕುತೂಹಲ ಮೂಡಿಸಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಎಚ್ಚರಿಕೆಯ ಈ ನಡೆ. ಈಗಾಗಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿರತಕ್ಕಂಥ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾನಾ ರೀತಿಯ ಸರ್ಕಸ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಕೂಡ ಭೇಟಿ ಮಾಡಿದ್ದಾರೆ ಈಗಾಗಲೇ. ಹಾಗೆ ಖರ್ಗೆ ಅವರನ್ನ ಕೂಡ ಭೇಟಿ ಮಾಡಿದ್ದಾರೆ. ಕೆಸಿ ವೇಣುಗೋಪಾಲ್ ಅವರನ್ನ ಕೂಡ ಭೇಟಿ ಮಾಡಿರುವಂಥದ್ದು. ಭೇಟಿ ಮಾಡಿ ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ಕೂಡ ಸಿಎಂ ಕುರ್ಚಿಯ ಫೈಟ್ಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಅರ್ಧ ಗಂಟೆಗಳಿಗೂ ಹೆಚ್ಚು ಕಾಲ. ಸಿದ್ದು ಬಣದ ವೇಗದ ಓಟಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕುತ್ತಾ? ಹಾಗಾದ್ರೆ ಹೈಕಮಾಂಡ್ನಿಂದ ಬ್ರೇಕ್ ಹಾಕಿಸಿದ್ರ ಬಂಡೆ? ಅಧ್ಯಯನದ ಹೆಸರಲ್ಲಿ ಸಿಎಂ ಬಣದಿಂದ ಫಾರಿನ್ ಟ್ರಿಪ್ ಮಾಡಲಾಗ್ತಾ ಇದೆ. ಇದೇ ಫೆಬ್ರವರಿ 16ಕ್ಕೆ 20ರಿಂದ 25 ಜನ ಶಾಸಕರು ವಿದೇಶಕ್ಕೆ ತೆರಳಲು ತಯಾರಿಯನ್ನ ಕೂಡ ಮಾಡಿಕೊಂಡಿದ್ರು. ಆದರೆ ಶಾಸಕರ ಟೂರ್ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾರೆ ವರಿಷ್ಠರು. ಶಾಸಕರ ಫಾರಿನ್ ಟೂರ್ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತಂದ್ರ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು? ಡಿಕೆ ದೆಹಲಿಯಲ್ಲಿರುವಂತಹ ಹೊತ್ತಲ್ಲೇ ಮಾಹಿತಿಯನ್ನ ಕೇಳಿದಂತಹ ಹೈಕಮಾಂಡ್ ಪವರ್ ಫೈಟ್ ಆಟದಲ್ಲಿ ಮೊದಲ ಗೆಲುವು ಕಂಡ್ರ? ಹಾಗಾದ್ರೆ ಡಿಕೆ ಪವರ್ ಶೇರಿಂಗ್ ಫೈಟ್ ನಡೀತಾ ಇರುವಂಥದ್ದು. ಈ ಪವರ್ ಶೇರಿಂಗ್ ಫೈಟ್ ಮಧ್ಯೆ ಈ ಬಣಬಡಿದಾಟ ಇದೆಯಲ್ಲ, ಬಣಬಡಿದಾಟವೂ ಕೂಡ ರಾಷ್ಟ್ರ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರುವಂಥದ್ದು. ನೋಡಿ, ಡಿಕೆ ಯಾವಾಗ ದೆಹಲಿಗೆ ಹೋದ್ರೋ, ಡಿಕೆ ದೆಹಲಿಗೆ ಹೋಗ್ತಾರೆ ಅಂತಂದ್ರೆ ಯಾವುದಾದ್ರೂ ಒಂದು ವಿಚಾರವನ್ನ ಇಟ್ಕೊಂಡೇ ಹೋಗ್ತಾರೆ. ಆ ಒಂದು ವಿಚಾರವನ್ನ ಸಾಧಿಸ್ಕೊಂಡು ಸಿದ್ಧಿಸ್ಕೊಂಡೇ ಬರ್ತಾರೆ. ಅದೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಇದೀಗ ಸಿದ್ದು ಬಣ ಫಾರಿನ್ ಟ್ರಿಪ್ ಮಾಡೋಕೆ ಅಂತ ಮುಂದಾಗಿತ್ತು. 20ರಿಂದ 25 ಜನ ಶಾಸಕರು ಇದೇ ಫೆಬ್ರವರಿ 16ನೇ ತಾರೀಕು ಫ್ಲೈಟ್ ಹತ್ತೋಕೆ ರೆಡಿ ಆಗಿದ್ರು. ಆದರೆ ಇದೀಗ ಹೈಕಮಾಂಡ್ ಆ ಒಂದು ಪ್ರವಾಸದ ಬಗ್ಗೆ ಏನೆಲ್ಲ ಮಾಹಿತಿಯನ್ನ ಕೇಳಿದೆ, ಈ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಡಿಕೆ ದೆಹಲಿಯಲ್ಲಿ ಇರುವಂತಹ ಸಂದರ್ಭದಲ್ಲೇ ಹೈಕಮಾಂಡ್ ಈ ಒಂದು ಪ್ರವಾಸದ ಬಗ್ಗೆ ಮಾಹಿತಿಯನ್ನ ಕೂಡ ಕೇಳಿರುವಂತದ್ದು. ಬ್ರೇಕ್ ಹಾಕುವಂತಹ ಸಾಧ್ಯತೆ ಏನಾದರೂ ಇದೆಯಾ ಈ ಒಂದು ಟ್ರಿಪ್ಗೆ? ಹೇಗೆ ಕಾವ್ಯ? ಖಂಡಿತ. ಒಂದು ಕಡೆ ಅಧಿಕಾರ ಹಂಚಿಕೆ ವಿಚಾರವಾಗಿ ದೆಹಲಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅವ್ರದೇ ಆದಂತ ಒಂದು ಕಸರತ್ತನ್ನ ಮಾಡ್ತಿದ್ರೆ, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಆಪ್ತ ಶಾಸಕರು ಇದೇ ಫೆಬ್ರವರಿ 16ನೇ ತಾರೀಕಂದು ವಿದೇಶಕ್ಕೆ ತೆರಳುವಂತ ಒಂದು ಲೆಕ್ಕಾಚಾರದಲ್ಲಿದ್ರು. ಆದ್ರೆ ಯಾವಾಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿ ನಾಯಕರನ್ನ ಭೇಟಿ ಮಾಡ್ತಾರೆ, ಅಲ್ಲಿ ಈ ಒಂದು ಶಾಸಕರ ಒಂದು ಫಾರಿನ್ ಟೂರ್ ವಿಚಾರವನ್ನ ಹೈಕಮಾಂಡ್ ನಾಯಕರ ಮುಂದೆ ತಂದಿದ್ದಾರೆ. ಹಾಗಾಗಿ ಹೈಕಮಾಂಡ್ ನಾಯಕರು ಕೂಡ ಈ ಒಂದು ಫಾರಿನ್ ಟೂರ್ ಏನು ಶಾಸಕರು ಇದೇ ತಿಂಗಳ ಒಂದು ಫಾರಿನ್ ಟೂರ್ ಮಾಡುವಂತ ವಿಚಾರವಾಗಿ ಮಾಹಿತಿನ ಕೊಟ್ಟಿದ್ದಾರೆ. ಏನು ಪ್ರಮುಖವಾಗಿ ಯಾವ ಒಂದು ಉದ್ದೇಶಕ್ಕೆ ಒಂದು ಈ ಟೂರ್ ನ ಹಮ್ಮಿಕೊಳ್ತಿದ್ದಾರೆ, ಜೊತೆಗೆ ಯಾರೆಲ್ಲ ಹೋಗ್ತಿದ್ದಾರೆ, ಜೊತೆಗೆ ಈ ಒಂದು ಫಾರಿನ್ ಟೂರ್ ನ ಒಂದು ಉದ್ದೇಶವೇನು ಎಂಬ ಒಂದು ಮಾಹಿತಿನ ಕೊಡುವಂತೆ ಹೈಕಮಾಂಡ್ ನಾಯಕರು ಒಂದಷ್ಟು ಶಾಸಕರಿಗೆ ಮತ್ತು ಒಂದಷ್ಟು ಪ್ರಮುಖ ನಾಯಕರಿಗೆ ಮಾಹಿತಿಯನ್ನ ಕೇಳಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಹಿಂದೆ ಕೂಡ ಏನು ಡಿಸಿಎಂ ಡಿಕೆ ಶಿವಕುಮಾರ್ ಅನೇಕ ವಿಚಾರಗಳಿಗೆ, ಅಂದ್ರೆ ಸಿದ್ದರಾಮಯ್ಯ ಬಣ್ಣದಿಂದ ಆಗ್ತಿರ್ತಕ್ಕಂಥ ಕೆಲವೊಂದೊಂದು ತಂತ್ರಗಳಿಗೆ ಬ್ರೇಕ್ ಹಾಕಿಸುವಲ್ಲಿ ಯಶಸ್ಸನ್ನ ಕಂಡಿದ್ರು. ಆ ಸರದಲ್ಲಿ ಒಂದಷ್ಟು ಸಮಾವೇಶ ಮಾಡುವಂತ ವಿಚಾರವಾಗಿ ಸ್ವಾಭಿಮಾನಿ ಸಮಾವೇಶ ಮಾಡುವಂತ ವಿಚಾರದಲ್ಲಿ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರಿಗೆ ಗಮನಕ್ಕೆ ತಂದು ಅದನ್ನ ಬ್ರೇಕ್ ಹಾಕಿಸುವಂತ ಒಂದು ವಿಚಾರ ಕೂಡ ಮಾಡಿದ್ರು. ಅದೇ ರೀತಿ ದಲಿತರ ಸಚಿವರ ಏನು ಡಿನ್ನರ್ ಮೀಟಿಂಗು ಕೂಡ ಡಿಕೆ ಶಿವಕುಮಾರ್ ಖುದ್ದಾಗಿ ಹೈಕಮಾಂಡ್ ಮುಖಾಂತರವೇ ಒಂದಷ್ಟು ಬ್ರೇಕ್ ಹಾಕುವಂತ ಒಂದು ಕಸರತ್ತನ್ನ ಮಾಡಿದ್ರು. ಹೀಗಾಗಿ ಇದೇ ಒಂದು ಫಾರಿನ್ ಟೂರ್ ವಿಚಾರವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮುನ್ನೆಲೆಗೆ ತಂದು ಇದಕ್ಕೂ ಕೂಡ ಬ್ರೇಕ್ ಹಾಕ್ಸ್ತಾರ ಅನ್ನೋ ಒಂದು ಪ್ರಶ್ನೆ ಈಗ ಉದ್ಭವ ಆಗ್ತಿದೆ. ಯಾಕಂತಂದ್ರೆ ಮಾಹಿತಿಗಳ ಪ್ರಕಾರ ಸಿದ್ದರಾಮಯ್ಯ ಬಳಗನ ಮತ್ತಷ್ಟು ಬಲಪಡಿಸುವಂತ ನಿಟ್ಟಿನಲ್ಲಿ ಅವ್ರದೇ ಆದಂತ ಒಂದು ಶಾಸಕರು ವಿದೇಶಕ್ಕೆ ತೆರಳಿ ಅಲ್ಲಿ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿ ಮುಂದಿನ ಒಂದು ಆಗುವಗಳ ಬಗ್ಗೆ ಚರ್ಚೆ ಮಾಡುವಂತ ಒಂದು ಪ್ಲಾನ್ ಅಲ್ಲಿ ಇದ್ರು. ಹಾಗೆ ಈ ಒಂದು ಮಾಹಿತಿನ ಹತ್ತಿರ್ತಕ್ಕಂಥ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಮುಂದೆ ಇದೇ ಒಂದು ದಾಳವನ್ನು ಹೊರಡಿಸಿದ್ದಾರೆ. ಸದ್ಯಕ್ಕೆ ಈ ಒಂದು ಫಾರಿನ್ ಟೂರ್ ನ ಒಂದು ಮಾಹಿತಿ ಹೈಕಮಾಂಡ್ ನಾಯಕರು ಕೇಳಿದ್ದಾರೆ. ಒಂದು ವೇಳೆ ಹೈಕಮಾಂಡ್ ನಾಯಕರಿಗೆ ಈ ಒಂದು ಫಾರಿನ್ ಟೂರ್ ಏನಾದ್ರು ತೃಪ್ತಿ ತರದೇ ಇದ್ರೆ ಸದ್ಯಕ್ಕೆ ಫಾರಿನ್ ಟೂರ್ ಹೋಗೋದು ಬೇಡ ಎಂಬ ಒಂದು ಸ್ಪಷ್ಟವಾದಂತ ಒಂದು ಸಂದೇಶವನ್ನ ಕೊಟ್ಟಾರ ಅನ್ನೊಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಯಾಕಂತಂದ್ರೆ ಇದೇ ಒಂದು ವಿಚಾರವಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಗರಂ ಆಗಿದ್ರು. ಸದ್ಯಕ್ಕೆ ಇಂಥ ಒಂದು ಸಂದರ್ಭದಲ್ಲಿ ಯಾವುದೇ ಶಾಸಕರು ವಿದೇಶ ಪ್ರವಾಸ ಕೈಗೊಳ್ಳೋದು ಬೇಡ ಎಂಬ ಒಂದು ಮಾಹಿತಿಗಳನ್ನ
ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ನೇರವಾಗಿ ಹೇಳಿದ್ರು. ಅದೇ ಅವರೊಂದು ಮಾಹಿತಿಯ ಹೊರತಾಗಿಯೂ ಕೂಡ ಮತ್ತೆ ಸಿದ್ದು ಬಣ್ಣದಲ್ಲಿ ಕುಟ್ಟಿಸಿರ್ತಕ್ಕಂಥ ಶಾಸಕರು ವಿದೇಶಕ್ಕೆ ಹೋಗಲು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಯಾವ ರೀತಿಯ ಒಂದು ಸ್ವರೂಪ ಪಡ್ಕೊಳ್ಳುತ್ತೆ, ಹೈಕಮಾಂಡ್ ನಾಯಕರು ಎಲ್ಲವನ್ನ ಮಾಹಿತಿ ತೆಗೆದುಕೊಂಡು ಏನಾದ್ರು ಈ ಒಂದು ಶಾಸಕರ ಫಾರಿನ್ ಟೂರ್ಗೆ ಬ್ರೇಕ್ ಆಗ್ತಾರಾ ಅನ್ನೋದು ಕೂಡ ಕಾದು ನೋಡ್ಬೇಕಾಗುತ್ತೆ. ಕಾವ್ಯ, ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು.